ಓರಿಯನ್ ಪ್ರೋ ಕಿಚನ್ ಆರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇವಾಗ ಕಿಚನ್ ಆರ್ಡರ್ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫೇವ್ರೆಟ್ ಸ್ಕ್ರೀನ್ ಓಪನ್ ಮಾಡ್ಕೋಬೇಕು, 3 ಡಾಟ್ಸು. KDS ಅಂತ ಇದೆ, ಕಿಚನ್ ಡಿಸ್ಪ್ಲೇ ಸಿಸ್ಟಮ್. ಅದನ್ನು ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟು ಶೋ ಕೊಟ್ಟರೆ ಇಲ್ಲಿ ಬ್ಲ್ಯಾಂಕ್ ಇದೆ, ಯಾಕಂದರೆ ಯಾವುದು KOT ಬಿಲ್ಸ್ ಇಲ್ಲ. ಇವಾಗ ನಾವು ಒಂದು KOT ಹಾಕೋಣ. ಫಸ್ಟು ಸೆಲ್ಫ್ ಓಪನ್ ಮಾಡ್ಕೊತೀನಿ. ನೆಕ್ಸ್ಟು ಟೇಬಲ್ಸ್ ಓಪನ್ ಮಾಡ್ಕೊಂಡು ಕ್ಯಾಟಗರಿ ಓಪನ್ ಮಾಡ್ಕೊಂಡು ಐಟಮ್ ಸೆಲೆಕ್ಟ್ ಮಾಡ್ಕೋಬೇಕು. ಐಟಮ್ಸ್ ಎಲ್ಲ ಆ್ಯಡ್ ಆದಮೇಲೆ KOT ಅಂತ ಕೊಟ್ಟರೆ ನೆಕ್ಸ್ಟ್ ಅಲ್ಲಿ ಆ್ಯಡ್ ಆಗಿರುತ್ತೆ. ತೋರಿಸ್ತೀನಿ ನೋಡಿ. ನೋಡಿದ್ರೆ 3 ಐಟಮ್ಸ್ ಆ್ಯಡ್ ಆಗಿದೆ. ಐಟಮ್ ವೈಸು ನಿಮಗೆ ಶೋ ಆಗ್ತಾ ಇರುತ್ತೆ. ಇಷ್ಟು ಐಟಮು ಕಿಚನ್ ಆರ್ಡರಲ್ಲಿ ಬಂದಿದೆ. ಇದಿಷ್ಟು ರೆಡಿ ಆದಮೇಲೆ ನೀವು ರೆಡಿ ಅಂತ ಕ್ಲಿಕ್ ಮಾಡ್ಕೋಬೋದು. ಒಂದೊಂದು ಬಾಕ್ಸ್ನ ನೀವು ಯಾವ ಐಟಮ್ ರೆಡಿ ಆಗಿದೆಯೋ ಅದ್ರ ಮೇಲೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ರೆಡಿ ಅಂತ ಕೊಟ್ಟರೆ ನಿಮಗೆ ರೆಡಿ ಆಗುತ್ತೆ. ಆ ರೆಡಿ ಆಗಿರೋದನ್ನ ನೋಡಬೇಕು ಅಂದರೆ ರೆಡಿ ಅಂತ ಇಲ್ಲಿ ಸ್ಟೇಟಸಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಶೋ ಕೊಟ್ಟರೆ ರೆಡ್ ಕಲರಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟು ಪಿಕ್ಡ್ ಅಪ್ಪು, ರೆಡಿಯಾಗಿ ಪಿಕ್ಡ್ ಅಪ್ ಅವ್ರು ತೊಗೊಂಡೋದ್ರೆ ಅದು ಪಿಕ್ಡ್ ಅಪ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಸ್ಟೀವಾರ್ಡ್ಸ್ ತೊಗೊಂಡೋಗ್ತಾರಲ್ಲ ಅವಾಗ ಪಿಕ್ಡ್ ಅಪ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ನೆಕ್ಸ್ಟು ಸ್ಟೇಟಸಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸ್ಟೇಟಸ್ ಕ್ಲಿಕ್ ಮಾಡ್ಕೋಬೇಕು. ಬಾಕ್ಸ್ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಕಿಚನ್ ಅಂತ ಸೆಲೆಕ್ಟ್ ಸ್ಟೇಟಸಲ್ಲಿ ಕಿಚನ್ ಅಂತ ಸೆಲೆಕ್ಟ್ ಇದ್ದಾಗ ನೆಕ್ಸ್ಟ್ ಇಲ್ಲಿ ನಿಮಗೆ ಶೋ ಆಗುತ್ತೆ. ಟೇಬಲ್ ನೇಮ್ ಶೋ ಆಗುತ್ತೆ, ಪ್ರಾಡಕ್ಟ್ ನೇಮ್ ಶೋ ಆಗುತ್ತೆ, ನೆಕ್ಸ್ಟು ಡೇಟು ಟೈಮು ಎಲ್ಲ ನಿಮಗೆ ಶೋ ಆಗುತ್ತೆ. ಈ ಐಟಮ್ನ ನೀವು ಬೇಕಿದ್ದರೆ ನೆಕ್ಸ್ಟು ರೆಡಿ ಅಂತ ಕೊಡ್ಬೋದು. ರೆಡಿ ಕೊಡಬೇಕಂದ್ರೆ ಬಾಕ್ಸಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಬಾಕ್ಸ್ ಒಳಗಡೆ ಕ್ಲಿಕ್ ಮಾಡಿ ಈ ಥರ ಕ್ಲಿಕ್ ಮಾಡಿ ರೆಡಿ ಅಂತ ಕೊಟ್ಟರೆ ನೆಕ್ಸ್ಟು ಇಲ್ಲಿ ರೆಡಿ ಅಂತ ಸ್ಟೇಟಸಲ್ಲಿ ನೀವು ಈ ಥರ ಕ್ಲಿಕ್ ಮಾಡಿಕೊಂಡು ಬಾಕ್ಸಲ್ಲಿ ಕ್ಲಿಕ್ ಮಾಡಿ ಪಿಕ್ಡ್ ಅಪ್ ಅಂತ ಕೊಟ್ಟರೆ ಸ್ಟೀವಾರ್ಡ್ ತೊಗೊಂಡು ಹೋಗ್ತಾರೆ. ಇದಿಷ್ಟು ಕಿಚನ್ ಆರ್ಡರ್ ಮ್ಯಾನೇಜ್ಮೆಂಟ್.